ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. 2016 ನಲ್ಲಿ 6 ಮಂತ್ಸ್ ಕೇಳಿರುವಂತಹ ಒಂದು ಲಿಕ್ವಿಡೇಷನ್ ಪ್ರಾಬ್ಲಮ್ ನಾವು ಮಾಡೋಣ. ಬನ್ನಿ ಪ್ರಾಬ್ಲಮ್ ಯಾವ್ದಿರುತ್ತೆ ನೋಡೋಣ. ಆರ್ಯ ಲಿಮಿಟೆಡ್ ವೆಂಟ್ ಇಂಟು ಲಿಕ್ವಿಡೇಷನ್ ಆನ್ 31st March 2019. Following information is available with the liquidation. Creditors amounting to rupees 75,660, of which rupees 8,000 are preferential. 6% debentures having a floating charges on the asset of the company amounting to rupees 80,000 rupees. The asset realized as follows: stock 84,000, plant and machinery 60,600, cash in hand stood at rupees 500. Debentures were paid off on 30th September 2019 with interest. Liquidation expenses amounting to rupees 1,902, and he is to be given a remuneration at 3% on amount realized and 2% on amount distributed to unsecured creditors, excluding preferential creditors. Prepare liquidators final statement of accounts. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಮುಖ್ಯವಾಗಿ ನಾವು ಎರಡು ವಿಷಯದ ಬಗ್ಗೆ ನಾವು ಮೊದಲು ಇಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಯಾವ ಅಸೆಟ್ ನ ಲಿಕ್ವಿಡೇಟರ್ ಮಾಡುವಂತ ಎರಡು ಕೆಲಸ ಏನಂದ್ರೆ, ಅವನು ಬರ್ತಾನೆ, ಕಂಪನಿಗೆ ಬರ್ತಾನೆ, ಇಸ್ ದ ಥರ್ಡ್ ಪರ್ಸನ್, ಬ್ಯಾಂಕ್ ಕಂಪನಿಗೆ ಸಂಬಂಧಪಟ್ಟವನಲ್ಲ, ಅವನು ಥರ್ಡ್ ಪಾರ್ಟಿ ಆಗಿರೋದ್ರಿಂದ ಬಂದು ಕಂಪನಿಗೆ ಬಂದು ಯಾವ್ಯಾವ ಅಸೆಟ್ ಇದೆ ಅಂತ ನೋಡಿ ಅಸೆಟ್ನೆಲ್ಲ ಮಾರ್ತಾನೆ. ಅಸೆಟ್ ಎಲ್ಲ ಮಾರ್ಬಿಟ್ಟು ಬಂದಿರೋ ಹಣದಲ್ಲಿ ಏನ್ ಮಾಡ್ತಾನೆ, ಯಾರ್ಯಾರಿಗೆ ದುಡ್ಡು ಸಾಲ ಇದೆ ಕಂಪನಿಯವರು, ಕಂಪನಿ ಅದರಲ್ಲ ಸಾಲ ಕೊಡ್ತಾ ಅವನು ಕಂಪನಿನ ಕ್ಲೋಸ್ ಮಾಡ್ತಾನೆ. ಇಂಥದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕ್ರೆಡಿಟರ್ಸ್ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ಕ್ರೆಡಿಟರ್ಸ್ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿ ನೋಡಿ, ಪ್ರಾರಂಭದಲ್ಲಿ ಹೇಳ್ತಾರೆ ಕ್ರೆಡಿಟರ್ಸ್ ಅಮೌಂಟಿಂಗ್ ಟು rupees 75,660, ಆಫ್ ವಿಚ್ 8,000 ಆರ್ ಪ್ರಿಫರೆನ್ಷಿಯಲ್ ಅಂತ ಹೇಳ್ತಾರೆ. ಈ ಒಂದು ಸೆಂಟೆನ್ಸ್ ಬಿಟ್ರೆ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಯಾವುದೋ ಈ ರೆಮ್ಯುನರೇಷನ್ ಪರ್ಸೆಂಟೇಜ್ ಬಿಟ್ರೆ ಕ್ರೆಡಿಟರ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಏನೂ ಅವರು ಕೊಟ್ಟಿಲ್ಲ. ನಮ್ಗೆ ಗೊತ್ತಿದೆ, ದ ಕ್ರೆಡಿಟರ್ಸ್ ಆರ್ ಡಿವೈಡೆಡ್ ಇಂಟು two types. One is secured creditors, another is unsecured creditors. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅಕಸ್ಮಾತ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ದ ವರ್ಡ್ ಸೆಕ್ಯೂರ್ಡ್ ಅನ್ನೋ ಪದ ಅಥವಾ ಮಾರ್ಟ್ಗೇಜ್ ಅನ್ನೋ ವರ್ಡ್ ನವರು ಯೂಸ್ ಮಾಡಿ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ ಅಲ್ಲಿ ಜಸ್ಟ್ ಇವ್ರು ಹೇಳ್ತಾ ಇರೋದೇನಂದ್ರೆ, ಕ್ರೆಡಿಟರ್ಸ್ ಅಮೌಂಟಿಂಗ್ ಟು rupees 75,660, ಆಫ್ ವಿಚ್ 8,000 ಆರ್ ಪ್ರಿಫರೆನ್ಷಿಯಲ್ ಅಂದ್ರೆ ಈ ಪ್ರಾಬ್ಲಮ್ ಈ ಸೆಂಟೆನ್ಸ್ ಮೀನಿಂಗ್ ಅಲ್ಲಿ ಸೆಕ್ಯೂರ್ಡ್ ಅಂತ ಮೀನಿಂಗ್ ಬರ್ತಾ ಇಲ್ಲ. ಹಾಗಾದ್ರೆ ಈ ಸೆಂಟೆನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಅನ್ಸೆಕ್ಯೂರ್ಡ್ ಗೆ ಸಂಬಂಧಪಟ್ಟಿರೋದು. ಸೊ ಕ್ರೆಡಿಟರ್ಸ್ ಅಮೌಂಟಿಂಗ್ ಟು rupees 75,660 ಅಂದ್ರೆ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಹೇಳ್ತಾ ಇರೋಂಥದ್ದು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದಾರೆ ಅಂದ್ರೆ 75,660 ಅಂತೆ. ಅದರಲ್ಲಿ ಔಟ್ ಆಫ್ ವಿಚ್ ಅದರಲ್ಲಿ 8,000 ಪ್ರಿಫರೆನ್ಷಿಯಲ್ ಅಂತೆ. ನಾವೇನ್ ಮಾಡ್ತೀವಿ, ಕ್ರೆಡಿಟರ್ಸ್ ಒಂದ್ಸರಿ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಎರಡು ಭಾಗ ಮಾಡಿದ್ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಮತ್ತೆ ಎರಡು ಭಾಗ ಮಾಡ್ಕೊಳ್ತೀವಿ. ಏನಂತ, ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಮಾಡ್ಕೊಂತೀವಿ. ಸೊ ಅಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಅವರೇ ಡಿವೈಡ್ ಅವರು ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 75,660 ಅಂತೆ. ಹಾಗಾದ್ರೆ 8,000 ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸೇರ್ಕೊಂಡಿದೆ ಅಂದ್ರೆ ಪ್ರಿಫರೆನ್ಷಿಯಲ್ ನ ನೀವೇನಾದ್ರು 8,000 ನ ಲೆಸ್ ಮಾಡಿದ್ರೆ ಉಳಿದಿರೋ ಅಮೌಂಟ್ ಏನಾಗಿರತ್ತೆ, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಆಗಿರತ್ತೆ. 75,660 ನಲ್ಲಿ 8,000 ತೆಗೆದ್ರೆ ಎಷ್ಟಿರುತ್ತೆ, 67,660 rupees ಉಳಿದಿರತ್ತೆ. ಅದು ಬಂದು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗತ್ತೆ. ಮುಂದೆ ಹೋಗ್ತಾನೆ, 6% ಡಿಬೆಂಚರ್ಸ್ ಹ್ಯಾವಿಂಗ್ ಎ ಫ್ಲೋಟಿಂಗ್ ಚಾರ್ಜ್ ಆನ್ ದ ಅಸೆಟ್ ಆಫ್ ದ ಕಂಪನಿ ಅಮೌಂಟಿಂಗ್ ಟು rupees 80,000. ಈ ಒಂದು ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಮ್ಮ ಕಂಪನಿಯಲ್ಲಿ ನಾವು ಡಿಬೆಂಚರ್ಸ್ ನ ಇಶ್ಯೂ ಮಾಡಿ ಸಾಲ 80,000 ರೂಪಾಯಿ ಡಿಬೆಂಚರ್ಸ್ ಗೆ ನಾವು ಸಾಲ ವಾಪಸ್ ಕೊಡೋದಿದೆ. ಪ್ರತಿ ವರ್ಷ ಅವ್ರಿಗೆ 6% ಇಂಟ್ರೆಸ್ಟ್ ಕೊಡುವಂತ ನಾವು ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದೀವಿ. 6% ನಾವು ಬಡ್ಡಿ ಕೊಡೋದಿದೆ ಅಂತ. ಮತ್ತೆ ಈ ಡಿಬೆಂಚರ್ಸ್ ಬಗ್ಗೆ ಮತ್ತೆ ಕೆಳಗಡೆ ಒಂದ್ ಕಡೆ ಒಂದು ಸೆಂಟೆನ್ಸ್ ಕೊಡ್ತಾನೆ ನೋಡಿ. ಇಲ್ಲಿ ಡಿಬೆಂಚರ್ಸ್ ಬಗ್ಗೆ ಒಂದ್ ಕಡೆ ಹೇಳ್ತಾನೆ ಏನಂತ, ಡಿಬೆಂಚರ್ಸ್ ವರ್ ಪೇಡ್ ಆಫ್ ಆನ್ 30th 9 2019 ವಿತ್ ಇಂಟ್ರೆಸ್ಟ್ ಅಂತ. ಡಿಬೆಂಚರ್ಸ್ ಬಗ್ಗೆ ಎರಡು ಸೆಂಟೆನ್ಸ್ ಕೊಟ್ಟಿರೋದು ಈ ಪ್ರಾಬ್ಲಮ್ ಅಲ್ಲಿ. ಒಂದು ಸಾಲ 80,000 ಡಿಬೆಂಚರ್ ಅಮೌಂಟ್ ಬಂದು 80,000,
ಅದಕ್ಕೆ 6% ಬಡ್ಡಿ ಕಟ್ತಾ ಇದೀವಿ ಅಂತ ಒಂದ್ ಸೆಂಟೆನ್ಸ್. ಇನ್ನೊಂದು ಸೆಂಟೆನ್ಸ್ ಏನ್ ಹೇಳುತ್ತೆ, ಡಿಬೆಂಚರ್ಸ್ ವರ್ ಪೇಡ್ ಆಫ್. ಆ ಡಿಬೆಂಚರ್ಸ್ ಎಲ್ಲ ಯಾವಾಗ ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ನಾವು 30/9/2019 ವಿತ್ ಇಂಟ್ರೆಸ್ಟ್. ನೋಡಿ, ಕಂಪನಿ ನಾವು ಕ್ಲೋಸ್ ಮಾಡಿರೋದು ಯಾವಾಗ ಮಾಡ್ತಾ ಇರೋದು ಇಲ್ಲಿ 31st March 2019ಗೆ ಕಂಪನಿನ ಕ್ಲೋಸ್ ಮಾಡ್ತಾ ಇರೋದು. ನಾವು ಸಾಲ ವಾಪಸ್ ಕೊಡ್ತಾ ಇರೋ ಡಿಬೆಂಚರ್ ಅಮೌಂಟ್ ವಾಪಸ್ ಕೊಡ್ತಾ ಇರೋದು ಯಾವಾಗ 30/9/2019ಗೆ. ಅಲ್ಲಿಗೆ 6 ತಿಂಗಳಾದ್ಮೇಲೆ ನೋಡಿ, 3rd ಮಂತ್, ಇದು 9 ಮಂತ್, 6 ಮಂತ್ಸ್ ಆದ್ಮೇಲೆ ನಾವೇನ್ ಮಾಡ್ತಾ ಇದೀವಿ, ಅವನಿಗೆ ಸಾಲನ ವಾಪಸ್ ಕೊಡ್ತಾ ಇದೀವಿ. ನಾವೇನಾದ್ರು ದುಡ್ಡೇನಾದ್ರು ಯಾರೇನಾದ್ರು ಬಡ್ಡಿಗೆ ದುಡ್ಡು ತಂದಿದ್ರೆ, ದುಡ್ಡು ನಾವು ಅಸಲು ವಾಪಸ್ ಯಾವಾಗ ಕೊಡ್ತೀವೋ ಅಲ್ಲಿವರೆಗೂ ಬಡ್ಡಿ ಕಟ್ಬೇಕಾಗತ್ತೆ. ಸೊ ಇಲ್ಲೂ ಅಷ್ಟೇನೆ, ನಾವು ಡಿಬೆಂಚರ್ಸ್ಗೆ ಯಾವಾಗ ನಾವು ದುಡ್ಡು ಯಾವಾಗ ದುಡ್ಡು ವಾಪಸ್ ಕೊಡ್ತೀವೋ ಅಲ್ಲಿವರೆಗೂ ನಾವು ಬಡ್ಡಿ ಕಟ್ಬೇಕಾಗತ್ತೆ. ಅಲ್ಲಿಗೆ ಹೋದ ವರ್ಷದ ಬಡ್ಡಿ ಸಾಲ, ಹೋದ ವರ್ಷದ್ದು ಅಪ್ ಟು 31st March 2019 ವರೆಗೂ ಬಡ್ಡಿ ಬಾಕಿ ಇದೆ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಎಲ್ಲ ನಾವು ಕ್ಲಿಯರ್ ಮಾಡ್ಬಿಟ್ಟಿದ್ದೀವಿ ಅಂತಾನೆ. ಹಾಗಾದ್ರೆ ಎಷ್ಟು ಕೊಡಬೇಕು? ಈ 6 ತಿಂಗಳು ಏನ್ ಡಿಲೇ ಆಗ್ತಾ ಇದೆ, ಕಂಪನಿ ಕ್ಲೋಸ್ ಆಗೋ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ 6 ತಿಂಗಳಿಗೆ ನಾವು ಬಡ್ಡಿ ಕೂಡ ಸೇರಿಸಿ ಕೊಡಬೇಕು. ಎಷ್ಟಾಗತ್ತೆ ಬಡ್ಡಿ? 80,000ಗೆ 6%, 8 6 48, 4,800 rupees ಒಂದು ವರ್ಷಕ್ಕಾಗತ್ತೆ. ಒಂದು ವರ್ಷದ ಬಡ್ಡಿ 6% ಪರ್ ಆನಮ್. ಅದು 12 ತಿಂಗಳಿಗೆ 6%. ಸೊ 12 ತಿಂಗಳಿಗೆ ಎಷ್ಟಾಗುತ್ತೆ? 4,800 ಆಗುತ್ತೆ. ನಾವು ಡಿಲೇ ಮಾಡಿ ಕೊಡ್ತಾ ಇರೋದು ಅಮೌಂಟ್ ಎಷ್ಟು? 6 ತಿಂಗಳು ಮಾತ್ರ. 6 ತಿಂಗಳು ಅಂದ್ರೆ ಅರ್ಧ ವರ್ಷ. ಹಾಗಾದ್ರೆ ಒಂದ್ ವರ್ಷಕ್ಕೆ 4,800 ಆದ್ರೆ ಅರ್ಧ ವರ್ಷಕ್ಕೆ 2,400 ಆಗತ್ತೆ. ಸೊ 2,400 rupeesನ ನಾವು 80,000 ನಾವು ಸಾಲನ ವಾಪಸ್ ಕೊಡುವಾಗ 80,000 ಪ್ಲಸ್ 2,400 ಅಂತ ಸೇರಿಸಿ 82,400ನ ಅವನು ಯಾವ ಹಂತದಲ್ಲಿ ಕೊಡುವಂತ ಪರಿಸ್ಥಿತಿ ಬರುತ್ತೋ ಅವಾಗ ಕೊಡ್ಬೇಕಾಗತ್ತೆ ಅಂತ. ಮತ್ತೆ ಮುಂದೆ ಉಳಿದಂತೆ ದ ಅಸೆಟ್ ರಿಯಲೈಸ್ಡ್ ಆಸ್ ಫಾಲೋಸ್: ಸ್ಟಾಕ್ 84,000, ಪ್ಲಾಂಟ್ ಅಂಡ್ ಮಿಷನರಿ 60,600, ಕ್ಯಾಶ್ ಇನ್ ಹ್ಯಾಂಡ್ಸ್ ಟು ಡೇಟ್ 500 ಅಂತ. 3 ಅಸೆಟ್, 2 ಅಸೆಟ್ ನ ರಿಯಲೈಸ್ ಮಾಡ್ತಾ ಇದ್ದಾನೆ. ಸ್ಟಾಕ್ ನ ಮಾರಿ 84,000 ಬರ್ತಾ ಇದೆ. ಪ್ಲಾಂಟ್ ಅಂಡ್ ಮಿಷನರಿ 60,600 ಮಾರಿ ಬರ್ತಾ ಇದೆ. ಬ್ಯಾಂಕ್ ಕಂಪನಿಯಲ್ಲಿ ಕ್ಯಾಶ್ ಇತ್ತಂತೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತಂತೆ? 500 ರೂಪಾಯಿ ಇದೆ ಅಂತ. 3 ಅಸೆಟ್ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಲಾಸ್ಟ್ ಪ್ಯಾರಾ: ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟಿಂಗ್ ಟು ₹1,902 ರೂಪೀಸ್. ಪ್ರಾಬ್ಲಮ್ ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ನಾವು ಆರ್ಡರ್ ಆಫ್ ಪೇಮೆಂಟ್ ಅಲ್ಲಿ ಅಕಾರ್ಡಿಂಗ್ ಟು ಸೆಕ್ಷನ್ 53 ಆಫ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್, ಇದ್ರ ಪ್ರಕಾರ ಕಂಪನೀಸ್ ಆಕ್ಟ್ 2013 ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಆರ್ಡರ್ ಅಲ್ಲಿ ಕೊಡ್ತೀವಿ. ಆ ಆರ್ಡರ್ ಅಲ್ಲಿ ಎರಡನೇ ಹಂತದಲ್ಲಿ ನಾವು ಎಕ್ಸ್ಪೆನ್ಸಸ್ ನ ಕೊಡ್ಬೇಕಾಗತ್ತೆ. ಅವಾಗ ನಾವು ಈ ಅಮೌಂಟ್ ನ ಕೊಡೋಣ. ಲಾಸ್ಟ್ ಸೆಂಟೆನ್ಸ್: he is to be given a remuneration at 3% on amount realized. ನಿಮ್ಗೆ ರೆಮ್ಯುನರೇಷನ್ ಕೊಡಬೇಕು ಅಂತ ಇಲ್ಲಿ ನಿಮ್ಗೆ 2 ಭಾಗದಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಲ್ಯಾಂಡ್ ಅಂತ ಇನ್ನೊಂದು 2ನೇ ಭಾಗ ಇದೆ. ಮೊದಲನೇ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? 3% ಆನ್ ಅಮೌಂಟ್ ರಿಯಲೈಸ್ಡ್. ಸ್ನೇಹಿತರೆ, 3% ಆನ್ ಅಮೌಂಟ್ ರಿಯಲೈಸ್ಡ್ ಮತ್ತೆ 3% ಆನ್ ಅಸೆಟ್ ರಿಯಲೈಸ್ಡ್, ಇದೆರಡಕ್ಕೂ ಡಿಫರೆನ್ಸ್ ಇದೆ. 3% ಆನ್ ಅಸೆಟ್ ರಿಯಲೈಸ್ ಅಂತ ಕೊಟ್ರೆ ಅಸೆಟ್ ನ ಮಾರಿ ಬಂದಿರೋ ದುಡ್ಡು ಹಣದ ಮೇಲೆ ಮಾತ್ರ ನಾವು 3% ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ರು ತಗೊಳಕ್ ಹೋಗಬಾರ್ದು, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ರು ಕೂಡ ತಗೊಳಕ್ ಹೋಗಬಾರ್ದು. ಯಾವಾಗ 3% ಆನ್ ಅಸೆಟ್ ರಿಯಲೈಸ್ ಅಂತ ಕೊಟ್ಟಾಗ. ಈ ಪ್ರಾಬ್ಲಮ್ ಅಲ್ಲಿ ಹಂಗ್ ಕೊಟ್ಟಿಲ್ಲ. 3% ಆನ್ ಅಮೌಂಟ್ ರಿಯಲೈಸ್ ಅಂತ ಏನಾದ್ರು ನಿಮ್ಗೆ ಕೊಟ್ಟಿದ್ರೆ ಅಸೆಟ್ ಮಾರಿರೋದ್ರ ಮೇಲೂ ತಗೊಳ್ಬೇಕು. ಜೊತೆಗೆ ನಾವು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನಾದ್ರು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಏನ ಕೊಟ್ಟಿದ್ರೆ ಅದನ್ನು ಸೇರಿಸ್ಕೊಂಡು ಅದ್ರ ಮೇಲೆ 3% ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರಾ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಟು ಡೇಟ್ 500 ರೂಪೀಸ್ ಅಂತೆ ಹೇಳ್ತಾ ಇರೋದಿಲ್ಲ. ಅಮೌಂಟ್ ರಿಯಲೈಸ್ಡ್ ಅಂದಾಗ ಕೈಗೆ ಬಂದ ಹಣ, ಮಾರಿ ಬಂದ ಹಣ. ಅಸೆಟ್ ರಿಯಲೈಸ್ ಮಾರಿ ಬಂದ ಹಣ. ಇಲ್ಲಿ ಅಮೌಂಟ್ ರಿಯಲೈಸ್ ಅಂದ್ರೆ ಕೈಗೆ ಬಂದ ಹಣ. ಕೈಗೆ ಕ್ಯಾಶ್ ಇನ್ ಹ್ಯಾಂಡ್ ಬರುತ್ತೆ, ಕ್ಯಾಶ್ ಇರೋದು ಬ್ಯಾಂಕ್ ಎಲ್ಲರೂ ವಿಡ್ರಾ ಮಾಡಿ ಇಟ್ಕೊಂತೀವಿ, ಅಸೆಟ್ ಮಾರಿರೋದನ್ನು ತೆಗೆದು ಇಟ್ಕೊಂತೀವಿ, ಎಲ್ಲಾನು ಕೂಡಿಸಿ ತಗೊಳ್ತೀವಿ ನಾವು. ಈ ಪ್ರಾಬ್ಲಮ್ ಅಲ್ಲಿ ಅಸೆಟ್ ನ 84,000 ಮಾರಿದ್ದೀವಿ, ಸ್ಟಾಕ್ ನ ಪ್ಲಾಂಟ್ ಅಂಡ್ ಮಿಷನರಿನ 60,600 ಮಾರಿದ್ದೀವಿ, ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಎಲ್ಲಾರನ್ನು ಸೇರಿಸಿ ಕೈಗೆ ಬಂದಿರೋ ಅಮೌಂಟ್ ರಿಯಲೈಸ್ ಎಷ್ಟು ಅಂದ್ರೆ ಆ ಟೋಟಲ್ಗೆ ನಾವು 3% ರೆಮ್ಯುನರೇಷನ್ ನ ಕೊಡಬೇಕು. ಇದು ಫಸ್ಟ್ ಒನ್ ಪಾರ್ಟ್ ಆಫ್ ರೆಮ್ಯುನರೇಷನ್. ಎರಡನೇ ಪಾರ್ಟ್ ಆಫ್ ರೆಮ್ಯುನರೇಷನ್ ಏನಂದ್ರೆ 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ. ಸದ್ಯ ಅಂಡರ್ಲೈನ್ ಮಾಡಿದ್ದೀನಿ ನಾನು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 3 ತರ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಹೊರತುಪಡಿಸಿ, ಅವ್ರನ್ನ ಬಿಟ್ಟು, ಅದರ್ ದ್ಯಾನ್ ಅಂತ. ಸೊ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರ್ತಲ್ಲ, ಅವ್ರ ಮೇಲೆ ಮಾತ್ರ, ಅವ್ರು ಕೊಡುವಂತ ಪೇಮೆಂಟ್ ಮೇಲೆ ಮಾತ್ರ 2% ನಾವು ರೆಮ್ಯುನರೇಷನ್ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಇನ್ನು ಈ ತರ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್
ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ಕ್ಲೂಡಿಂಗ್ ಅಂದಾಗ ನಾವು ಡಿವೈಡ್ ಮಾಡೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಎರಡು ಭಾಗದಲ್ಲಿ, ಒಂದು ಪ್ರಿಫರೆನ್ಷಿಯಲ್, ಇದರ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಇಬ್ಬರಿಗೂ ಏನ್ ಪೇಮೆಂಟ್ ಮಾಡ್ತೀವಿ, ಆ ಇಬ್ಬರು ಕೊಡೋ ಪೇಮೆಂಟ್ ಮೇಲೂ ಕೂಡ 2% ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕೆಲವೊಂದ್ಸರಿ ಏನ್ ಮಾಡಿರ್ತಾರೆ, 2% ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಪ್ರಾಬ್ಲಮ್ ಅಷ್ಟಕ್ಕೆ ಸೈಲೆಂಟ್ ಆಗಿಬಿಟ್ಟಿರ್ತಾರೆ. ಇನ್ಕ್ಲೂಡಿಂಗೋ ಎಕ್ಸ್ಕ್ಲೂಡಿಂಗೋ ಹೇಳೋದಿಲ್ಲ. ಹೇಳ್ದೇ ಇರೋವಾಗ ನಾವು ಇನ್ಕ್ಲೂಡ್ ಆಗಿದೆ, ಅದು ಇನ್ಕ್ಲೂಡ್ ಸೇರಿದ್ರೇನೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗೋದು. ಸೊ ಅದನ್ನೇ ಎಡಭಾಗ ಮಾಡಿರೋದು. ಸೊ ಅದರಿಂದ ಯಾವಾಗ ನಾವು ಇಬ್ಬರಿಗೂ ಪೇಮೆಂಟ್ ಏನ್ ಮಾಡ್ತೀವಿ, ಆ ಇಬ್ಬರಿಗೂ ಪೇಮೆಂಟ್ ಮೇಲೆ ನಾವು 2% ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್, ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ಕ್ಲೂಡಿಂಗ್ ಪದ ಬಂತಂದ್ರೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋ ಪೇಮೆಂಟ್ ಮೇಲೆ ಮಾತ್ರ ಮಾಡಬೇಕು. ಎಕ್ಸ್ಕ್ಲೂಡಿಂಗ್ ಹೇಳಿಲ್ಲ, ಇನ್ಕ್ಲೂಡಿಂಗ್ ಅಂತ ಕೊಟ್ಟರು ಮತ್ತೆ ಏನೂ ಹೇಳಿಲ್ಲ ಅಂದಾಗ ಇಬ್ಬರಿಗೂ ಪೇಮೆಂಟ್ ಮಾಡ್ತೀವಲ್ಲ, ಅದ್ರ ಮೇಲೆ ನಾವು 2% ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಬನ್ನಿ ಸ್ನೇಹಿತರೆ, ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಣ. ನೋಡಿ ಪ್ರಾಬ್ಲಮ್ ಮತ್ತೆ ಇಲ್ಲಿದೆ, ಸೊಲ್ಯೂಷನ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹಾಕೊಳ್ತೀವಿ ನಾವು. ಇಲ್ಲಿ 4 ಕಾಲಮ್ ಟೇಬಲ್, ಇದು ಟಿ ಶೇಪ್ ಅಕೌಂಟ್ ಓಪನ್ ಮಾಡ್ತೀವಲ್ಲ ನಾವು, ಅಕೌಂಟ್ ತರಾನೇ ಬರಿತೀವಿ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಇದು, ಅದು ಅಕೌಂಟ್ ಅಲ್ಲ, ಇದು ಒಂದು ಸ್ಟೇಟ್ಮೆಂಟ್. ಇಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಇರೋದಿಲ್ಲ. ಇದು ಯಾವ ತರ ಇರುತ್ತೆ ಅಂದ್ರೆ, ಇದು ಕ್ಯಾಶ್ ಬುಕ್ ತರ ಇರುತ್ತೆ. ಕ್ಯಾಶ್ ಬುಕ್ ಅಲ್ಲಿ ಏನ್ ಕಾಲಮ್ ಇರುತ್ತೆ, ಒಂದ್ ಸೈಡ್ ರೆಸಿಟ್ಸ್ ಬರಿತೀವಿ, ಒಂದ್ ಸೈಡ್ ಪೇಮೆಂಟ್ಸ್ ಬರಿತೀವಿ. ಇಲ್ಲೂ ಅಷ್ಟೇನೆ, ಲಿಕ್ವಿಡೇಟರ್ ಆದ್ರೆ ನಮ್ಮನ್ನ ನಾವೇ ಲಿಕ್ವಿಡೇಟರ್ ಅನ್ಕೋಬೇಕಾಗತ್ತಲ್ವಾ. ಇಲ್ಲಿ ನಾವೇ ಲಿಕ್ವಿಡೇಟರ್ ಅನ್ಕೊಳ್ಳೋಣ. ನಾವೇನ್ ಮಾಡ್ಬೇಕಂದ್ರೆ, ಕಂಪನಿರೋ ಆಸ್ತಿನೆಲ್ಲ ಮಾರ್ಬೇಕು. ಅವ್ರ ಹತ್ರ ಕ್ಯಾಶ್ ಇದ್ರೆ ಕ್ಯಾಶ್ ಎತ್ಕೊಳ್ಬೇಕು, ಬ್ಯಾಂಕ್ ಅಲ್ಲಿ ದುಡ್ಡಿದ್ರೆ ಬ್ಯಾಂಕ್ ವಿಡ್ರಾ ಮಾಡ್ಕೊಬೇಕು. ಒಟ್ನಲ್ಲಿ ಎಲ್ಲಾ ದುಡ್ಡನ್ನ ಸೇರಿಸ್ಕೊಂಡು ಬಂದಿರೋ ದುಡ್ಡೆಲ್ಲ ಒಂದ್ ಕಡೆ ಬರಿಬೇಕು. ಆಮೇಲೆ ನಾವು ಪೇಮೆಂಟ್ ಮಾಡ್ತೀವಲ್ಲ ಆರ್ಡರ್ ಪ್ರಕಾರ, ಅದನ್ನೆಲ್ಲ ಒಂದ್ ಕಡೆ ಬರಿಬೇಕು. ಬನ್ನಿ, ಹೆಡಿಂಗ್ ಆಫ್ ದ ಅಕೌಂಟ್ ಕ್ಯಾಪ್ಷನ್ಸ್ ಹೇಳ್ತೀವಿ, ಪರ್ಟಿಕ್ಯುಲರ್ಸ್ ಅಮೌಂಟ್. ಸ್ನೇಹಿತರೆ ಬನ್ನಿ, ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಆನ್ಸರ್ಸ್ ನ ಎಲ್ಲಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ, ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಔಟ್ ಬ್ಯಾಂಕ್ ಕೊಟ್ಟಿದ್ದೀರಾ ಅಂತ ನೋಡ್ಬೇಕು. ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಇನ್ ಕೊಟ್ಟಿದ್ರೆ ಫಸ್ಟ್ ರೆಸಿಟ್ ಸೈಡ್ ಅಂದ್ರೆ ನನ್ನ ಎಡಭಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ರೆಕಾರ್ಡ್ ಮಾಡ್ಬೇಕು. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಅಂಡ್ ಕೊಟ್ಟಿದ್ದಾರೆ, ಕ್ಯಾಶ್ ಇಲ್ಲಿದೆ ಅಮೌಂಟ್ ನೋಡಿ, ಇಲ್ಲಿದೆ 500 rupees ಅಂತ ಕೊಟ್ಟಿದ್ದಾರೆ. ಸೊ ರೆಕಾರ್ಡ್ ಮಾಡ್ಕೊಳ್ಳಿ. ಅದು ಕ್ಯಾಶ್ ಔಟ್ ಬ್ಯಾಂಕ್ ಕೊಟ್ಟಿದಾರ, ಇಲ್ಲ, ಬಟ್ ಇಲ್ಲ ಅಂದ್ರೆ ಬರೆಯೋದು ಅವಶ್ಯಕತೆ ಇಲ್ಲ. ಇದನ್ನ ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಔಟ್ ಬ್ಯಾಂಕ್ ನ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಯಾವ ಅಸೆಟ್ ನ ಮಾರಿದಾನೆ, ಲಿಕ್ವಿಡೇಷನ್ ನಾವು ಮಾರಿದೀವಿ ಅನ್ನೋದನ್ನ ಇಂಪಾರ್ಟೆಂಟ್. ಯಾವ ಅಸೆಟ್ ಮಾರಿದೀವಿ ಈ ಪೂರ್ತಿ ನಾವು ಅನಲೈಸ್ ಮಾಡಿದೀವಿ. ಪ್ರಾಬ್ಲಮ್ ಇಲ್ಲಿದೆ, ಸ್ಟಾಕ್ 84,000, ಪ್ಲಾಂಟ್ ಮತ್ತು ಮಾರಿರೋದು 60,600ಗೆ. ಅಸೆಟ್ ರಿಯಲೈಸ್ಡ್, ಒಂದು ಸ್ಟಾಕ್ ಎಷ್ಟಕ್ಕೆ ಮಾರ್ತಾ ಇದೀವಿ, 84,000. ನೋಡಿ ಸ್ಟಾಕ್ ಅಮೌಂಟ್ 84,000 ಇದೆ, 84,000ಗೆ ಮಾರ್ತಾ ಇದೀವಿ. ದೆನ್ ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟಿದೆ, 60,600ಗೆ ಮಾರ್ತಾ ಇದೀವಿ. ನೋಡಿ 60,600 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 60,600 ಮಾರ್ತಾ ಇದೀವಿ. ಸೊ ಇಷ್ಟು ಬಿಟ್ರೆ ದುಡ್ಡು ಬರ್ತಾ ಇರೋಂತ ಒಂದು ಸೆಂಟೆನ್ಸ್ ಈ ಪ್ರಾಬ್ಲಮ್ ಅಲ್ಲಿ ಏನೂ ಇಲ್ಲ. ದುಡ್ಡು ಬರುವಂತದ್ದು ಯಾವುದೇ ತರ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ನಾವು ಅದನ್ನ ಟೋಟಲ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಟೋಟಲ್ ಎಷ್ಟಾಗತ್ತೆ, ಎಲ್ಲ ಟೋಟಲ್ ಮಾಡಿದ್ರೆ 1,45,100 rupees ಆಗತ್ತೆ. ನನ್ನ ಹತ್ರ ಈಗ ಕೈಯಲ್ಲಿ ಬಂದಿರೋ ದುಡ್ಡು ಎಷ್ಟು, 1,45,100. ಹೆಂಗ್ ಬಂತು, ಎಲ್ಲ ಅಸೆಟ್ ನ ಮಾರಿ ಬಂದಿರೋ ಅಮೌಂಟ್ ಜೊತೆಗೆ ಕ್ಯಾಶ್ ಇನ್ ಹ್ಯಾಂಡ್ ಸೇರಿಸ್ಕೊಂಡು 1,45,100 ಇದೆ. ಸೊ ಈಗ ನನ್ನ ಬ್ಯಾಲೆನ್ಸ್ ಅಮೌಂಟ್ ನನ್ನ ಹತ್ರ ಎಷ್ಟಿದೆ ಅಂದ್ರೆ, ಬ್ಯಾಲೆನ್ಸ್ ಅಮೌಂಟ್ ಅವೈಲೇಬಲ್ ಎಷ್ಟಿದೆ ಅಂದ್ರೆ 1,45,100 rupees ಇದೆ. ಈ 1,45,100 ರೂಪಾಯಿ ಇಟ್ಕೊಂಡು ನಾನು ಕಂಪನಿ ರೂಲ್ ಪ್ರಕಾರ ಆರ್ಡರ್ ಆಫ್ ಪೇಮೆಂಟ್ ಏನ್ ಹೇಳುತ್ತೆ ಅವ್ರ ಬಗ್ಗೆ ಒಬ್ಬೊಬ್ಬರಿಗೆ ದುಡ್ಡು ಕೊಡ್ತಾ ಬಂದು ಕಂಪನಿನ ಕ್ಲೋಸ್ ಮಾಡ್ಬೇಕು. ಆರ್ಡರ್ ಆಫ್ ಪೇಮೆಂಟ್ ಏನ್ ಹೇಳುತ್ತೆ, ಫಸ್ಟ್ ಎಲ್ಲಕ್ಕಿಂತ ಮುಂಚೆ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ರೆ ಅವ್ರಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಿ ಅಂತ ಹೇಳುತ್ತೆ. ಅವ್ರಿಗೆ ಕೊಟ್ಟು ಮತ್ತೆ ದುಡ್ಡು ಉಳಿದಿದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಲಿಕ್ವಿಡೇಟರ್ಸ್ ಲಿಮಿಟೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಅಂತ ಹೇಳುತ್ತೆ, ಎಕ್ಸ್ಪೆನ್ಸಸ್ ನ ಕೊಡಿ ಅಂತ ಹೇಳುತ್ತೆ. ಅವ್ರಿಗೂ ದುಡ್ಡು ಉಳಿದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂಡ್ ಕಮಿಷನ್ ಅಂತ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಆರ್ಡರ್ ಯಾರಿಗಿರುತ್ತೆ, ಡಿಬೆಂಚರ್ ಕೊಡ್ಬೇಕು. ಇನ್ನು ದುಡ್ಡು ಉಳಿದ್ರೆ ಡಿಬೆಂಚರ್ಸ್ ಇನ್ನ ದುಡ್ಡು ಉಳಿದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದ್ಮೇಲೆ ದುಡ್ಡಿನ ಉಳಿದಿದ್ರೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕು. ಲಾಸ್ಟ್ ಅಲ್ಲಿ ಇನ್ನೂ ದುಡ್ಡು ಉಳಿದಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಏನಿದು ಆರ್ಡರ್ ಆಫ್ ಪೇಮೆಂಟ್ ಇದೆ, ಸೆಕ್ಷನ್ 53 ಪ್ರಕಾರ IPC ಕೋಡ್, ಇದ್ರ ಪ್ರಕಾರನೇ ನಾವು ಪೇಮೆಂಟ್ ಮಾಡಬೇಕು. ಬನ್ನಿ, ನನ್ನ ಹತ್ರ 1,45,000 ಇದೆ, ನಾನೇ ಲಿಕ್ವಿಡೇಟರ್. 1,45,100 ರೂಪಾಯಿನ ಒಬ್ಬೊಬ್ಬರಿಗೆ ಕೊಡ್ತಾ ಬರೋಣ. ಫಸ್ಟ್ ಯಾರು ಕೊಡಬೇಕು,
ಸೆಕ್ಯೂರ್ ಕ್ರೆಡಿಟರ್ಸ್ ಕೊಡ್ಬೇಕು. ಇದು ಫಸ್ಟ್ ಐಟಮ್ ಆಗಿರೋದ್ರಿಂದ ನಾವು ಬರಿತೀವಿ. ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಕೊಟ್ಟಿಲ್ಲ ಅಂತ ಬಿಟ್ಟರು ಬಿಡ್ಬೋದು, ಆದ್ರೆ ಬರೆದ್ರೆ ಒಳ್ಳೇದು, ಬರೀಲ್ಲ ನಡೀತಾರೆ. ನಾನು ಬರಿತೀನಿ ಫಸ್ಟ್ ಐಟಮ್ ಅಂತ ಸೆಕ್ಯೂರ್ ಕ್ರೆಡಿಟರ್ಸ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಸೆಕ್ಯೂರ್ ಕ್ರೆಡಿಟರ್ಸ್. ಪ್ರಾಬ್ಲಮ್ ಅಲ್ಲಿ ದ ಇನ್ಫಾರ್ಮೇಶನ್ ಅಬೌಟ್ ಸೆಕ್ಯೂರ್ ಕ್ರೆಡಿಟರ್ಸ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ನಾನು ಏನಂತ ಬರಿತೀನಿ, ಡ್ಯಾಶ್ ಅಥವಾ ನಿಲ್ ಅಂತ ಬರ್ಕೊಳ್ತೇನೆ. ಸೊ ನೆಕ್ಸ್ಟ್ ಯಾರು ಕೊಡ್ಬೇಕು? ನೆಕ್ಸ್ಟ್ ಆರ್ಡರ್ ಆಫ್ ಪೇಮೆಂಟ್ ಯಾರಿಗಿದೆ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರಾ? ಹೌದು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ. ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಅಮೌಂಟಿಂಗ್ ಟು ರುಪೀಸ್ 1902 rupees ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ಅಮೌಂಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಲ್ಲಿದೆ? 1902 rupees ಇದೆ. ಆ ಅಮೌಂಟ್ ನಾವು ಕೊಟ್ಬಿಡೋಣ. ಯಾವಾಗ ನಾವು 1,45,100 ರೂಪಾಯಿನಲ್ಲಿ 1,032 ರೂಪಾಯಿ ಕೊಡ್ತೀವೋ ನಮ್ ದುಡ್ಡು ಕಡಿಮೆ ಆಗತ್ತಾನೆ. ಕಡಿಮೆ ಆಗಿ ಎಷ್ಟು ದುಡ್ಡು ಉಳಿದಿದೆ? ಯಾಕಂದ್ರೆ ನೆಕ್ಸ್ಟ್ ಕೊಡೋರ್ಗೆ ದುಡ್ಡು ಇದೆಯೋ ಇಲ್ವೋ ಅಂತ ನಾವು ತಿಳ್ಕೊಳಕ್ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಯಾವಾಗ ಈ ಒಂದು ಅಮೌಂಟ್ ಕಾಲಮ್ ಅಲ್ಲಿ ದುಡ್ಡು ಇದಕ್ಕೆ ಅಮೌಂಟ್ ಕೊಟ್ಟ ಪೇಮೆಂಟ್ ಮಾಡ್ತಾ ಇದೀವಿ ಅಂತ, ಈ ಪೇಮೆಂಟ್ ಮಾಡಿದ್ಕೊಳ್ಳೇನೆ ಹೊರಗಡೆ ಬಂದು ಅಮೌಂಟ್ ನಾವು ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, 1,000 ಮೈನಸ್ ಮಾಡ್ತೀನಿ. 1,902 rupees ನ ಲೆಸ್ ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ? ನಂಗೆ ಎಷ್ಟು ದುಡ್ಡು ಉಳಿದಿರುತ್ತೆ? 1,43,198 rupees ನನ್ನ ಹತ್ರ ಇನ್ನೂ ದುಡ್ಡು ಉಳಿದಿದೆ ಅಂತ. ಇವಾಗ ಏನ್ ಮಾಡಿದ್ದೀನಿ ನಾನು? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನ ಕೊಟ್ಬಿಟ್ಟಿದ್ದೀನಿ. ಸೊ ರೈಟ್ ಹಾಕ್ಬಿಡ್ತೀನಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಯಾರು ಕೊಡಬೇಕು? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂಡ್ ಕಮಿಷನ್ ಅಂತ ಕೊಡಬೇಕು. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂಡ್ ಕಮಿಷನ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಪ್ರಾಬ್ಲಮ್ ಅಲ್ಲಿ? ಇಲ್ಲಿ ಲಾಸ್ಟ್ ಪ್ಯಾರಾ ಈಸ್ ಟು ಬಿ ಗಿವನ್ ಎ ರೆಮ್ಯುನರೇಷನ್ ಎಟ್ 3% ಆನ್ ದ ಅಮೌಂಟ್ ರಿಯಲೈಸ್ಡ್ ಅಂತೆ. ಅಸೆಟ್ ಮಾರಿ ಬಂದಂತ ದುಡ್ಡಲ್ಲ, ಆಸ್ತಿನ ಮಾರಿ ಬಂದ ದುಡ್ಡು ಹಣ ಅಂತಂದ್ರೆ ಅಸೆಟ್ ರಿಯಲೈಸ್ ಅಂತ ಕೊಡ್ತಾರೆ. ಅವಾಗ ನಾವು ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಔಟ್ ಬ್ಯಾಂಕ್ ನ ಸೇರಿಸ್ಕೊಳಕ್ಕೆ ಹೋಗಬಾರ್ದು ಕ್ಯಾಲ್ಕುಲೇಷನ್ಗೆ. ಒಂದ್ ವೇಳೆ ಅಮೌಂಟ್ ರಿಯಲೈಸ್ ಅಂದ್ರೆ ಆ ಅಮೌಂಟ್ ರಿಯಲೈಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡು ಸೇರುತ್ತೆ, ಕ್ಯಾಶ್ ಔಟ್ ಬ್ಯಾಂಕು ಸೇರುತ್ತೆ, ಅಸೆಟ್ಗಳನ್ನ ಆಸ್ತಿನ ಮಾರಿ ಬಂದಂತ ಹಣ ಕೂಡ ನಮ್ಗೆ ಸೇರುತ್ತೆ. ಎಲ್ಲ ಸೇರಿ ಅಮೌಂಟ್ ಎಷ್ಟು ಬಂದಿದೆ ನನ್ಗೆ ಇಲ್ಲಿ? 1,45,000 ನನ್ಗೆ ಗೊತ್ತಿದೆ. ಇಲ್ಲಿ ಗೊತ್ತಿದೆ ಅಮೌಂಟ್. ಅಲ್ಲಿಗೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಲ್ಲಿ ನೋಡಿ 3% ಆನ್ ಅಮೌಂಟ್ ರಿಯಲೈಸರ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ಅಮೌಂಟ್ ರಿಯಲೈಸ್ಗೆ ನಾವು 3% ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಪಾರ್ಟ್ ಇದು. ಎರಡನೇ ಪಾರ್ಟ್ ಅಲ್ಲಿ ಏನ್ ಹೇಳ್ತಾನೆ, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಬಿಟ್ಟು, ಅಂದ್ರೆ ಇರೋದೇ ಟೈಪ್ ನಮ್ಮಲ್ಲಿ ಎರಡರಲ್ಲಿ, ಪ್ರಿಫರೆನ್ಸ್ ಕ್ರೆಡಿಟರ್ಸ್ ನ ಬಿಟ್ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನ್ ಅಮೌಂಟ್ ಕೊಡ್ತೀವೋ ಅದ್ರ ಮೇಲೆ 2% ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ನಾವ್ ಯಾವಾಗ ಕೊಡೋದು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ? ಇನ್ನಲ್ಲಿ ಡಿಬೆಂಚರ್ಸ್ ಕೊಡಬೇಕು, ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು, ಆಮೇಲೆ ದುಡ್ಡು ಉಳಿದ್ರೆ ಅವ್ನಿಗೆ ಕೊಡೋದು. ಎಷ್ಟು ದುಡ್ಡು ಉಳಿಯುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಎಷ್ಟು ದುಡ್ಡು ಉಳಿಯುತ್ತೋ ಅದ್ರ ಮೇಲೆ ನಾವು ಕೊಡೋಣ. ಗೊತ್ತಾದ್ಮೇಲೆ ನಾವು ದುಡ್ಡು ಬೇಡ. ಸೊ ಇಲ್ಲಿ ಬಂದು ಎರಡನೇ ಐಟಮ್ ಬಂದು ಆನ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ನಾನು ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ಆದ್ರೆ ನಮ್ಮ ಮೈಂಡ್ ಅಲ್ಲಿ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಇರಬೇಕು. ಸೊ ಕೊಡೋಣ ಬನ್ನಿ, ನಮ್ಗೆ ಎಷ್ಟು ಪಾಸಿಬಲ್ ಅಮೌಂಟ್ ಆಗುತ್ತೋ ಅದು ಕೊಡೋಣ. ಏನ್ ಹೇಳ್ತೀನಿ, ಫಸ್ಟ್ ಪಾಯಿಂಟ್ ಯಾವ್ದಿದು? ಆನ್ ಅಮೌಂಟ್ ರಿಯಲೈಸ್ಡ್. ಅಮೌಂಟ್ ಗೊತ್ತಿದೆ ನಿಮ್ಗೆ? ಹೌದು, 1,45,100 ರೂಪಾಯಿ ಅಂತ ನಮ್ಗೆ ಗೊತ್ತಿದೆ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಅಮೌಂಟ್ ಗೊತ್ತಿದ್ರೆ ಅವ್ರು 3% ಅಂತ ಕೊಟ್ಟಿದ್ರೆ 3/100. ಅಮೌಂಟ್ ಗೊತ್ತಿಲ್ಲ, ಎಷ್ಟಂತ ಅಮೌಂಟೇ ಗೊತ್ತಿಲ್ಲ, ಮತ್ತೆ ಅಮೌಂಟ್ ಮೇಲೆ ಇನ್ನೇನೋ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಅಡಿಷನ್ಸ್ ಇಟ್ಟಿದ್ದಾರೆ ಅಂದಾಗ ಅವಾಗ 3/103 ಅಂತ ಬರ್ಕೊಳ್ಬೇಕು. ಒಂದ್ ಮಾತು ಏನೋ, ಅಮೌಂಟ್ ಗೊತ್ತಿದ್ರೆ 3/100, ಅಮೌಂಟ್ ಗೊತ್ತಿಲ್ಲ ಪರ್ಸೆಂಟೇಜ್ ಏನೋ ಸೇರಿದೆ ಅಂದಾಗ 3/103 ಬರ್ಕೊಳ್ಬೇಕು. ಬನ್ನಿ ಹಾಗಾದ್ರೆ ಇಲ್ಲ ಅಮೌಂಟ್ ಗೊತ್ತಿದೆ ನನಗೆ. ಸೊ ಗೊತ್ತಿರೋ ಅಮೌಂಟ್ ಎಷ್ಟು? 1,45,100 ಇಂಟು 3/100 ಎಷ್ಟಾಗುತ್ತೆ ಅಮೌಂಟು? 4,353 rupees ಆಗುತ್ತೆ. ಯಾವಾಗ ನಾವು ಈ ಒಂದು ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಬರಿತೀವೋ ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ನಾವು ಅಮೌಂಟ್ ನ ಲೆಸ್ ಮಾಡ್ಕೊಂಡ್ಬಿಟ್ಟು, ಇದು ಪೇ ಮಾಡಿದೀವಿ ಅಂದ್ರೆ ದುಡ್ಡು ಕಡಿಮೆ ಆಗುತ್ತೆ ಆಟೋಮೆಟಿಕ್. ಸೊ ಹೊರಗಡೆ ಬನ್ನಿ, ಲೆಸ್ 4,353 rupees ನ ಲೆಸ್ ಮಾಡಿ. ದ ಅವೈಲಬಲ್ ಬ್ಯಾಲೆನ್ಸ್ ಇಸ್ 1,38,845 rupees. ಇನ್ನ ನಮ್ಮ ಹತ್ರ ದುಡ್ಡು ಉಳಿದಿದೆ ಕೈಯಲ್ಲಿ. ನೆಕ್ಸ್ಟ್ ಯಾರು ಕೊಡೋಣ? ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕೊಡಕ್ಕಾಗತ್ತಾ? ಈಗ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು 6ನೇ ಹಂತದಲ್ಲಿ ಕೊಡೋದು, ನಾವಿನ್ನ 3ನೇ ಹಂತದಲ್ಲಿ ಇದೀವಿ. ಇನ್ನ 4ನೇ ಹಂತದವರೆಗೆ ಕೊಡಬೇಕು, ಅವ್ರು ಕೊಡಬೇಕು. ಉಳಿದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬೇಕು. ಇನ್ನು ಅದಾದ್ಮೇಲೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋದ್ರಿಂದ ಈ ಒಂದು ಕ್ಯಾಲ್ಕುಲೇಷನ್ ನಾವು ಪೆಂಡಿಂಗ್ ಇಟ್ಟಿರ್ತೀನಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಮುಂದೆ ಯಾರು ಕೊಡ್ಬೇಕು? ಲಿಕ್ವಿಡೇಟರ್ ರೆಮ್ಯುನರೇಷನ್ ಪೆಂಡಿಂಗ್ ಇಟ್ಮೇಲೆ ಎಲ್ಲಿ ಹೋಗ್ಬೇಕು ನಾವು? ಫೋರ್ತ್ ಸ್ಟೇಜ್ ಅಲ್ಲಿ ಡಿಬೆಂಚರ್ಸ್ಗೆ ಕೊಡಬೇಕು. ಬನ್ನಿ ಹಾಗಾದ್ರೆ
ಡಿಬೆಂಚರ್ಸ್ಗೆ ಎಷ್ಟು ಕೊಡ್ಬೇಕಂತ ಹೇಳಿದೀವಿ ಇಲ್ಲಿದೆ ನೋಡಿ. ಫಸ್ಟ್ 2.2 ಸೆಂಟೆನ್ಸ್ ಕೊಟ್ಟಿದ್ದಾನೆ. 6% debentures having a floating charges on the asset of the company amounting to rupees 80,000. ಇದರ ಅರ್ಥ ಏನಂದ್ರೆ 80,000 ಸಾಲ ಇದೆ ಅಂತ. ಮತ್ತೆ ಇನ್ನೊಂದು ಸೆಂಟೆನ್ಸ್ ಹೇಳ್ತಾನೆ, ಡಿಬೆಂಚರ್ಸ್ ಆರ್ ಪೇಡ್ ಆಫ್ ಆನ್ 30/9/2019 ಅಂತ ಅವಾಗ ಡಿಸ್ಕಸ್ ಮಾಡಿದ್ದೀವಿ. ಆದ್ರೆ 6 ತಿಂಗಳು ನಾವು ಲೇಟ್ ಕೊಡ್ತಾ ಇರೋದ್ರಿಂದ ಆ ಅಸಲ್ ಅಮೌಂಟ್ ನ, ಪ್ರಿನ್ಸಿಪಲ್ ಅಮೌಂಟ್ ನ ನಾವು ಲೇಟ್ ಕೊಡ್ತಾ ಇರೋದ್ರಿಂದ ನಾವು ಬಡ್ಡಿ ಹಾಕಿ ಕೊಡ್ಬೇಕಾಗತ್ತೆ. 1 ವರ್ಷಕ್ಕೆ 6%, 80,000ಕ್ಕೆ 4,800 ರೂಪಾಯಿ ಆಗುತ್ತೆ, 4,800. 1 ವರ್ಷಕ್ಕಾದ್ರೆ ಆಫ್ 6 ಮಂತ್ಸ್ಗೆ ಎಷ್ಟಾಗತ್ತೆ ಅಂದ್ರೆ ಅದು ಅರ್ಧ, 2,400 ಆಗತ್ತೆ. ಇಲ್ಲಿ ಕೊಡುವಾಗ ನಾವೇನ್ ಮಾಡ್ಬೇಕಂದ್ರೆ 80,000 ನೋಡಿ, 80,000 ಇದೆ, 80,000 ಪ್ಲಸ್ ನೋಡಿ ಅದು ಸೆಂಟೆನ್ಸ್ ಅಲ್ಲಿ ಇದೆ 2,400 ಎಷ್ಟಾಗತ್ತೆ, 82,400 ರೂಪೀಸ್ ನಾವು ಕೊಡ್ಬೇಕಾಗತ್ತೆ. ಇಲ್ಲಿ ಸೇರಿಸಿ ಬಡ್ಡಿ ಇರುವಂತ ಬಡ್ಡಿ ಎಲ್ಲ ಸೇರಿಸಿ ಕೊಡ್ಬೇಕಾಗತ್ತೆ. ಅವರು ಹೇಳಿದ್ದಾರೆ ಅಲಾಂಗ್ ವಿತ್ ಡಿಬೆಂಚರ್ಸ್ ವರ್ ಪೇಡ್ ಆಫ್ ಆನ್ 30/9/2000 ವಿತ್ ಇಂಟ್ರೆಸ್ಟ್ ಅಂತ ಅವರು ಕೂಡ ಹೇಳಿದ್ದಾರೆ, ಕ್ಲಿಯರ್ ಆಗಿದೆ. ನಾವು ಇಂಟ್ರೆಸ್ಟ್ 7 ಕೊಟ್ಬಿಡ್ತಾ ಇದೀವಿ. ಕೊಟ್ರೆ ಅಮೌಂಟ್ ಕಡಿಮೆ ಆಗುತ್ತೆ. ಇವಾಗ ನಮಗೆ ಆ 82,400 ರೂಪಾಯಿನ ಲೆಸ್ ಮಾಡ್ಕೊಂಬಿಡಿ, ಅವಾಗ ನಿಮ್ಗೆ ಬರುತ್ತೆ 56,445 ರೂಪೀಸು ನಿಮ್ಮ ಹತ್ರ ಇರತ್ತೆ. ಅಲ್ಲಿಗೆ ನಾನು ಅರ್ಥ ಏನಂದ್ರೆ ಡಿಬೆಂಚರ್ಸ್ಗೆ ಕ್ಲಿಯರ್ ಮಾಡ್ಬಿಟ್ವಿ ಅಂತ. ಇವನು ಪೆಂಡಿಂಗ್ ಇಟ್ಟಿದ್ದೀವಿ, ನಾವು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದು ಪೆಂಡಿಂಗ್ ಇಟ್ಟಿದ್ದೀವಿ 3ನೇ ಹಂತದಲ್ಲಿ. ಸ್ವಲ್ಪ 4ನೇ ಹಂತದಲ್ಲಿ ಪೂರ್ತಿ ಕೊಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಯಾರು ಕೊಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಇದರ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರ. ಫಸ್ಟ್ ಸೆಂಟೆನ್ಸ್ ಹೇಳ್ತಾನೆ, ಕ್ರೆಡಿಟರ್ಸ್ ಅಮೌಂಟಿಂಗ್ ಟು rupees 75,660 ಆಫ್ ವಿಚ್ 8,000 ಬಂದು ಪ್ರಿಫರೆನ್ಷಿಯಲ್ ಅಂತ ಹೇಳ್ತಾ ಇದ್ದಾನೆ. 8,000 ಕೊಡಕ್ಕೆ ನಮ್ಮ ಹತ್ರ ದುಡ್ಡು ಇದೆಯಾ? ನಮ್ಮ ಹತ್ರ ಇನ್ನ 56,000 ಚೇಂಜ್ ಇದೆ. ಸೊ 8,000 ಆರಾಮಾಗಿ ಕೊಡ್ಬೋದು. ಸೊ ಬನ್ನಿ 8 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ 8,000 ಕೊಟ್ಬಿಡೋಣ. 8,000 ಇದೆ ನೋಡಿ, 8,000 ಕೊಟ್ಬಿಡೋಣ. ಕೊಟ್ಕೊಳ್ಳಿ ಏನ್ ಮಾಡ್ಬೇಕು ನಾವು, ನಮ್ಮ ಕೈಲಿರೋ ಅಮೌಂಟ್ ಕಡಿಮೆ ಆಗುತ್ತೆ, ಸೊ ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟಾಗತ್ತೆ, 48,445 ಇನ್ನ ಉಳಿದಿದೆ. ಅದರ ಅರ್ಥ ಏನಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಅಮೌಂಟ್ ನ ಕೊಟ್ಟಿದ್ದಾಯ್ತು ಅಂತ. ನೆಕ್ಸ್ಟ್ ಯಾರು ಕೊಡಬೇಕು, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಎಷ್ಟು ಕೊಡಬೇಕು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ? ಈ ಫಸ್ಟ್ ಸೆಂಟೆನ್ಸ್ ಪ್ರಕಾರ ಕ್ರೆಡಿಟರ್ಸ್ ಅಮೌಂಟಿಂಗ್ ಟು rupees 75,660 ಆಫ್ ವಿಚ್ 8,000 ಆರ್ ಪ್ರಿಫರೆನ್ಷಿಯಲ್ ಅಂದ್ರೆ 75,660 ನಲ್ಲಿ 8,000 ಲೆಸ್ ಮಾಡಿದ್ರೆ ಇನ್ನ 67,660 ಕೊಡ್ಬೇಕು. ನಾವಿನ್ನ 67,800 ಕೊಡ್ಬೇಕು, 67,000 ಕೊಡ್ಬೇಕು. ನಮ್ಮ ಹತ್ರ ಅಷ್ಟು ದುಡ್ಡಿದೆ ಇಲ್ಲಿ ನೋಡಿ, ಪೂರ್ತಿ ಕೊಡಕ್ ಆಗ್ತಾ ಇಲ್ಲ, ಇದು ಪೂರ್ತಿ ಕೊಡಕ್ ಆಗ್ತಾ ಇಲ್ಲ. ನಾವು ಕೊಡ್ತಾ ಇರೋದು ಕರ್ದಂಬರ್ಧ ಅಮೌಂಟ್. ನಾನು ಅವಾಗೆ ಒಂದು ಮಾತು ಹೇಳಿದೆ ನಿಮ್ಗೆ, ಇಲ್ಲಿ ಅಸೆಟ್ ರಿಯಲೈಸ್ ಮಾಡುವಾಗ ಅಮೌಂಟ್ ಗೊತ್ತಿದ್ರೆ 3/100, ಅಮೌಂಟ್ ಗೊತ್ತಿಲ್ಲ ಯಾವುದೋ ಪರ್ಸೆಂಟೇಜ್ ಸೇರ್ಕೊಂಡಿದೆ ಅಂದ್ರೆ ಅವಾಗ 3/103. ಅದು ಒಂದು ಪಾಯಿಂಟ್. ಆದ್ರೆ 2ನೇ ಪಾಯಿಂಟ್, ಪೂರ್ತಿ ಅಮೌಂಟ್ ಕೊಡ್ತಾ ಇದ್ರೆ 3/100. ಅಕಸ್ಮಾತ್ ಒಂದು 67,660 ನನ್ನ ಹತ್ರ ಇತ್ತು ಅನ್ಕೊಳ್ಳಿ, 70,000 ಇತ್ತು ಅನ್ಕೊಳ್ಳಿ, ಪೂರ್ತಿ ಅಮೌಂಟ್ ಕೊಡ್ತಾ ಇದ್ರೆ ಅವಾಗೇನ್ ಬರೀಬೇಕು, ಪರ್ಸೆಂಟೇಜು 3/100 ಅಂತ ಬರ್ಕೊಳ್ಬೇಕು. ಪೂರ್ತಿ ಅಮೌಂಟ್ ಇಲ್ಲ, ಅರ್ಧಂಬರ್ಧ ಅಮೌಂಟ್ ಕೊಡ್ತಾ ಇದ್ದೀನಿ, ಜೊತೆಗೆ ಅದ್ರ ಮೇಲೆ ಏನಾದ್ರು ಪರ್ಸೆಂಟೇಜ್ ಬೇರೆ ಸೇರ್ಕೊಂಡಿದೆ ಅಂದಾಗ 3/103 ಅಂತ ಬರ್ಕೊಳ್ಬೇಕು. 2% ಕೊಟ್ಟಿದ್ರೆ 2/103 ಅಂತ 102 ಅಂತ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಫಸ್ಟ್ ಅವನಿಗೆ ಪೇಮೆಂಟ್, ಇವಾಗ ಪೇಮೆಂಟ್ ಪೂರ್ತಿ 48,000 ಅವ್ನು ಕೊಟ್ಬಿಟ್ರೆ ರೆಮ್ಯುನರೇಷನ್ ಎಲ್ಲಿಂದ ಕೊಡಕ್ಕಾಗತ್ತೆ? ಅದಕ್ಕೋಸ್ಕರ ಅವ್ನು ಪೇಮೆಂಟ್ ಮಾಡೋ ಮುಂಚೆ ಈ 48,000ದಲ್ಲಿ ಅವಂದು ಸೇರಿದೆ ನೋಡಿ. ಇಲ್ಲಿ ಅರ್ಥ ಏನಂದ್ರೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಅವ್ರಿಗೆ ಎಷ್ಟು ಕೊಡ್ತೀವೋ 100 ರೂಪಾಯಿ ಕೊಟ್ರೆ 2 ರೂಪಾಯಿ ರೆಮ್ಯುನರೇಷನ್ ಕೊಡ್ಬೇಕು. ಅಂದ್ರೆ 100 ರೂಪಾಯಿನೂ ಪ್ಲಸ್ 2 ರೂಪಾಯಿ ಎರಡೂ ಸೇರಿ ನಮ್ಮ ಹತ್ರ ಉಳಿದಿರೋ ಅಮೌಂಟ್ 48,445. ಸೊ ಫಸ್ಟ್ ಏನ್ ಮಾಡೋಣ, ನಾವು ಆ 2 ರೂಪಾಯಿನ ಕೊಟ್ಬೇಡ. ಬನ್ನಿ ಕೊಡ್ತೀನಿ ನೋಡಿ. ನಾನು ಇಲ್ಲಿ ಎಷ್ಟು 2% ಕೊಡ್ಬೇಕಾಗಿರೋದು, ಎಷ್ಟು ಉಳಿದಿರೋದು ನಮ್ಗೆ ಅಮೌಂಟ್? ಈಗ 48,445 ರೂಪೀಸ್ ಉಳಿದಿದೆ. ಇದು ಎಷ್ಟಕ್ಕೆ ಸಮ? 102 ರೂಪಾಯಿಗೆ ಸಮ. ಈ ಕಡೆ ರೆಮ್ಯುನರೇಷನ್ ಕೊಡ್ಬೇಕು, ಅವ್ರಿಗೆ 100 ರೂಪಾಯಿ ಕೊಟ್ರೆ 2 ರೂಪಾಯಿ ರೆಮ್ಯುನರೇಷನ್ ಕೊಡ್ಬೇಕಂದ್ರೆ ನನ್ನ ಹತ್ರ 102 ರೂಪಾಯಿ ಇರಬೇಕು. 102 ರೂಪಾಯಿ ನನ್ನ ಹತ್ರ ಇದ್ರೆ ಮಾತ್ರ ಇವ್ರಿಗೆ 100 ಕೊಟ್ಬಿಟ್ಟು ಅವ್ರಿಗೆ 2 ರೂಪಾಯಿ ಕೊಡಕ್ಕಾಗೋದು. ಸೊ ಟೋಟಲ್ ಆಗಿ 102 ರೂಪಾಯಿ. ಅಲ್ಲಿಗೆ ಅರ್ಥ, ಇಲ್ಲಿ ಕೊಟ್ಟರು ಉಳಿದಿರೋ ಅಮೌಂಟ್ ಟೋಟಲ್ ಎಷ್ಟು ಅಂದ್ರೆ 102 ರೂಪಾಯಿಗೆ ಸಮ. ಆ 102 ರೂಪಾಯಿನಲ್ಲಿ 2 ರೂಪಾಯಿ ಎಷ್ಟು ಅಂತ ನೀವೇನಾದ್ರು ಕೇಳೋದು, ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಮೌಂಟ್ ಎಷ್ಟು ಅಂದ್ರೆ ಅದು 950 ರೂಪೀಸ್ ಬರುತ್ತೆ ನೋಡಿ. ಈ ತರ ಅರ್ಧಂಬರ್ಧ ಕೊಡ್ತಾ ಇದೀವಿ ಅಂದಾಗ ನಾವು 2/102 ಕೊಡ್ಬೇಕು. ಅಕಸ್ಮಾತ್ ಪೂರ್ತಿ ಅಮೌಂಟ್ ಕೊಡ್ತಾ ಇದ್ರೆ ನಾವು ಅವಾಗ ಏನ್ ಮಾಡ್ಬೇಕು, 2/100 ಅಂತ ಬರ್ಕೊಬೇಕಾಗತ್ತೆ. ಸೊ ಇಲ್ಲಿ ಅರ್ಧಂಬರ್ಧ ಅಮೌಂಟ್ ಇದೆ, ಅದ್ರಲ್ಲಿ ಇನ್ನೇನೋ 2% ಸೇರ್ಕೊಂಡಿದೆ ಅಂತ ಹೇಳ್ತಾ ಇರೋದ್ರಿಂದ 48,440 into 2 ರೂಪೀಸ್ 2/102 ಮಾಡಿದ್ರೆ ನಿಮ್ಗೆ 950 ರೂಪೀಸ್ ಆಗುತ್ತೆ.
ಅಲ್ಲಿಗೆ ಇಲ್ಲಿ ಲಿಕ್ವಿಡೇಟೆಡ್ ರೆಮ್ಯುನರೇಷನ್ 2 ಪಾರ್ಟ್ ಇತ್ತು, ಎರಡೂ ತರ ಕ್ಲಿಯರ್ ಆಗ್ಬಿಟ್ಟಿದೆ. ಸೊ 950 ಬರೆದ ಕೂಡಲೇ ಹೊರಗಡೆ ಕಾಲಮಲ್ಲಿ ಬಂದು 950 ರುಪೀಸ್ನ ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ನಮ್ಮ ಹತ್ರ ಎಷ್ಟು ಉಳಿದಿದೆ? 97,495 ರುಪೀಸ್ ಉಳಿದಿದೆ. ಸೊ ಇವಾಗ ನೋಡಿ, ಎಲ್ಲ ಅರ್ಥ ಏನಂದ್ರೆ ರೆಮ್ಯುನರೇಷನ್ ಕ್ಲಿಯರ್ ಆಗೋಯ್ತು. ಎಲ್ಲ ಒಂದು ಹಂತ, ಫಸ್ಟ್ ಹಂತ 2, 3, 4, 5 ಅಂತ ಮುಗಿದೋಗಿದೆ. ಈ ಕೊಡ್ಬೇಕಾಗಿರೋದು ಯಾರು? ನಾವು ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ. ಅದರ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಡೋಣ ಮನಿ. ಎಷ್ಟಿದೆ ಉಳಿದಿದೆ ಅಮೌಂಟು? 47,495. ಅಷ್ಟನ್ನು ಕೊಟ್ಬಿಡಿ. ಹಾಗಾದ್ರೆ ಕೊಟ್ಟಾಗ ಅಷ್ಟನ್ನು ನಾವು ಹೊರಗಡೆ ಬಂದು ಲೆಸ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಅಮೌಂಟ್ ಎಷ್ಟು ಉಳಿಯುತ್ತೆ? ನಿಲ್. ನಮ್ಮ ಹತ್ರ ದುಡ್ಡು ಏನು ಉಳಿದಿಲ್ಲ ಅಂತ. ಸೊ ಟೋಟಲ್ ಮಾಡಿದಾಗ ನಿಮಗೆ ಪೇಮೆಂಟ್ ಸೈಡಲ್ಲಿ ಟೋಟಲ್ ಮಾಡಿದಾಗ ಆ ಟೋಟಲ್ ಕೂಡ ನಿಮ್ಗೆ ಎಷ್ಟಾಗತ್ತೆ? ಇಲ್ಲಿ 1,45,100 ರುಪೀಸ್ ಬರ್ತಾ ಇರತ್ತೆ. ಸೊ ಇಷ್ಟು ಲೆಕ್ಕ ಮಾಡಿದ್ರೆ ಸಾಕು. ಕೆಲವೊಂದ್ಸರಿ ಏನ್ ಮಾಡ್ತೀವಿ ನಾವು, ವ್ಯಾಲ್ಯೂಸ್ ಸ್ವಲ್ಪ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತೇವೆ. ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಎಷ್ಟು ಪರ್ಸೆಂಟ್ ಅಮೌಂಟ್ ದುಡ್ಡು ವಾಪಸ್ ಹೋಗಿದೆ? ಪೂರ್ತಿ ಅಂತೂ ಹೋಗ್ತಾ ಇಲ್ಲ ದುಡ್ಡು ಅವ್ರಿಗೆ. ಅಟ್ಲೀಸ್ಟ್ 40% ಬಂತಾ, 50% ಬಂತಾ ಅಂತ ನಾವು ಲೆಕ್ಕ ಮಾಡಿ ತೋರಿಸ್ಬೇಕಾಗತ್ತೆ. ಇಲ್ಲಿ ಅದ್ ಹೆಂಗ್ ಬರಿತೀವಿ ಅಂದ್ರೆ, ನಾವಿಲ್ಲಿ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಎಷ್ಟು ಅಮೌಂಟ್ ಕೊಡ್ಬೇಕಾಗಿತ್ತು? ನಾನು ಅಲ್ಲಿ ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ 75,660 ನಲ್ಲಿ 8,000 ಲೆಸ್ ಮಾಡಿದ್ರೆ ನಾನು 67,660 ಕೊಡಬೇಕಾಗಿತ್ತು. ಆದ್ರೆ ಕೊಟ್ಟಿದ್ದ ಅಮೌಂಟ್ ಎಷ್ಟು? ನಾನು ಇಲ್ಲಿ ಅವ್ರಿಗೆ 97,495 ಕೊಟ್ಟಿರೋದು. ಹಾಗಾದ್ರೆ ಕೊಡ್ತಾ ಇರೋ ಅಮೌಂಟ್ ಬಂದು 90 ಅಂತ ಇದೀನಿ, 47,495 ರುಪೀಸ್ ನಾವು ಕೊಡ್ತಾ ಇದೀವಿ. ಅದನ್ನ ಡಿವೈಡ್ ಮಾಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಪರ್ಸೆಂಟ್ ಬರ್ತಾ ಇದೆ ಅಂತ. 1 ರೂಪಾಯಿನಲ್ಲಿ 70 ಪೈಸೆ ಬರ್ತಾ ಇದೆ ಅವನಿಗೆ. 100 ರೂಪಾಯಿನಲ್ಲಿ 70 ರೂಪಾಯಿ ಬರ್ತಾ ಇದೆ. 70% ಕೊಡ್ತಾ ಇದೀವಿ ಅಂತ ಇದು ಕ್ಯಾಲ್ಕುಲೇಷನ್ ನೀವು ತೋರಿಸ್ಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿಗೆ ನಾವು ಈ ಒಂದು ಸ್ಟೇಟ್ಮೆಂಟ್ ಮುದ್ದೆ ಆಗುತ್ತೆ. ಎರಡು ಕಡೆ ಟೋಟಲ್ ಮಾಡಿದ್ರೆ ಸೇಮ್ ಇರುತ್ತಲ್ವಾ? ಸೊ ಸ್ಟೇಟ್ಮೆಂಟ್ ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ನಾವು ಅವಾಗ ಕ್ಯಾಲ್ಕುಲೇಟ್ ಮಾಡಿದಲ್ಲ, 48,102 ರೂಪಾಯಿಗೆ ಸಮ ಇಬ್ಬರದು ಸೇರಿ ಅಮೌಂಟ್ ಇತ್ತಂತಲ್ಲ. ಇವಾಗ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ. ಎಲ್ಲಿ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ 47,000 ಕೊಡ್ತೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ನನಗೆ ಗೊತ್ತಿದೆ. ಅಮೌಂಟ್ ಗೊತ್ತಿದ್ರೆ ಏನಂತ ಹೇಳಿದೆ ನಾನು? ಅಮೌಂಟ್ ಗೊತ್ತಿದ್ರೆ 2/100 ಅಂತ ಹೇಳಿದೆ. ನೋಡಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ. ಚೆಕ್ ಅಲ್ಲಿ ಅಮೌಂಟ್ ನನ್ಗೆ ಗೊತ್ತಿದೆ ಇವಾಗ ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕೊಡ್ತಾ ಇದೀವಿ ಅಂತ. 47,495 ರುಪೀಸ್ ನಾವು ಕೊಡ್ತಾ ಇದೀವಿ. ಅಮೌಂಟ್ ಗೊತ್ತಿರೋದ್ರಿಂದ ನಾನೇನ್ ಬರಿಬೇಕು? 2/100 ಅಂತ ಬರ್ಕೊಳ್ಬೇಕು. ಹಂಗ್ ಮಾಡಿ ನೋಡಿದ್ರೆ ನಿಮ್ಗೆ ಅಮೌಂಟ್ ಎಷ್ಟು ಬರಬೇಕು? 950ನೇ ಬರ್ತಾ ಇದೆ. ನೋಡಿ, ಇಲ್ಲಿ ನಂಗೆ ಗೊತ್ತಿರಲಿಲ್ಲ ಅಮೌಂಟ್ ಎಷ್ಟು ಕೊಟ್ಟು ಪೇಮೆಂಟ್ ಮಾಡ್ತೀನ, ಗೊತ್ತಿಲ್ಲ, ಯಾವ್ದು ಪರ್ಸೆಂಟ್ ಸೇರ್ಕೊಂಡಿದೆ ಅಂದ್ರೆ ನಾವು 2/102 ಹಾಕೊಂಡು ಆನ್ಸರ್ ಮಾಡಿದ್ವಿ. ಇವಾಗ ನನಗೆ ಗೊತ್ತು ಈ ಅಲ್ಲಿ 47,495 ರೂಪಾಯಿ ಕೊಡ್ತಾ ಇದೀವಿ ಅಂತ. ಅಮೌಂಟ್ ಗೊತ್ತಿರೋದ್ರಿಂದ, ಗೊತ್ತಿರೋ ಅಮೌಂಟ್ ಆದ್ರೆ 2/100 ಮಾಡಿದ್ರೆ 9050 ಕರೆಕ್ಟ್ ಆಗಿ ಬರ್ತಾ ಇದೆ. ಸ್ನೇಹಿತರೆ, ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ನಿಮ್ಗೆ ಈ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ನಾನು ಇನ್ನೊಂದು ವರ್ಷದ ಎಕ್ಸಾಮಿನೇಷನ್ ಪ್ರಾಬ್ಲಮ್ ತಗೊಂಡು ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.